ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಸಮಾನತೆ ಸಂದೇಶ ಸಾರಿದ ಪ್ರಜಾಪ್ರಭುತ್ವ ದಿನಾಚರಣೆ. ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಭಾನುವಾರ ಜರುಗಿದ ಮಾನವ ಸರಪಳಿ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುವುದರ ಮೂಲಕ ಜನರಲ್ಲಿ ಸಮಾನತೆ ಸಂದೇಶ ಸಾರಿತು. ಲಕ್ಷ್ಮೇಶ್ವರ ತಾಲೂಕಿನ ಕೊನೆಯ ಗ್ರಾಮ ಬಾಲೆಹೊಸೂರು ಸರಹದ್ದಿನಿಂದ ಸೂರಣಗಿ ನೆಲಗಲ್ಲುವರೆಗೆ ಒಟ್ಟು 18 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾನವ ಸರಪಳಿ ನಿರ್ಮಿಸಲಾಯಿತು. ಆರಂಭದಲ್ಲಿ ನಾಡಗೀತೆ ಹಾಡಲಾಯಿತು. ನಂತರ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ GS ಗಡ್ಡದೇವರಮಠ, ರಾಮಣ್ಣ ಲಮಾಣಿ, ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಚಳಗೇರಿ, ತಹಸೀಲ್ದಾರ್ ವಾಸುದೇವ ಸ್ವಾಮಿ, EO ಕೃಷ್ಣಪ್ಪ ಧರ್ಮರ, ಬಾಲೆಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೆನ್ನವ್ವ ಮೈಲಾರಿ, ಉಪಾಧ್ಯಕ್ಷ ರೇಖಾ ನೆನಗನಹಳ್ಳಿ, ಫಕೀರೇಶ್ ಮ್ಯಾಟಣ್ಣವರ, ಶಿವಣ್ಣ ಕಬ್ಬೇರ, BEO HN ನಾಯಕ, ಸರ್ಕಾರಿ ನೌಕರ ಸಂಘದ ತಾಲೂಕು ಘಟಕ ಅಧ್ಯಕ್ಷ DH ಪಾಟೀಲ, ಹಾವೇರಿ BEO VV ಸಾಲಿಮಠ, RFO ರಾಮಪ್ಪ ಪೂಜಾರ, ಸಿಬ್ಬಂದಿ ಪ್ರಕಾಶ್ ಕರಗುಪ್ಪಿ, BRCಯ ಈಶ್ವರ್ ಮೆಡ್ಲರಿ, ಬಸವರಾಜ್ ಯರಗುಪ್ಪಿ ಸೇರಿದಂತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಗಮನ ಸೆಳೆದ ಗಾಂಧಿ ವೇಷಧಾರಿ. ಲಕ್ಷ್ಮೇಶ್ವರ ಬೀಡಿತಟ್ಟೆ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆ 5ನೇ ತರಗತಿ ವಿದ್ಯಾರ್ಥಿ ಸಿದ್ಧಾರ್ಥ್ ಕದಂ ಗಾಂಧಿ ವೇಷದಲ್ಲಿ ಗಮನ ಸೆಳೆದರು. ಎಲ್ಲರೂ ಗಾಂಧಿ ವೇಷಧಾರಿಯೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದು ವಿಶೇಷವಾಗಿತ್ತು. ಇನ್ನು ಹದಗೆಟ್ಟ ರಸ್ತೆಗೆ ಹೈರಾಣಾದ ಜನ. ಮಾನವ ಸರಪಳಿಗಾಗಿ ತಾಲೂಕಿನ ಲಕ್ಷ್ಮೇಶ್ವರ ತೇಲೆ ಸೇರಿದಂತೆ 14 ಗ್ರಾಮ ಪಂಚಾಯಿತಿಗಳಿಂದ 18,000ಕ್ಕೂ ಹೆಚ್ಚು ಜನರು ಆಗಮಿಸಿದ್ದರು. ಆದರೆ ಸೂರಣಗಿ ಗ್ರಾಮದಿಂದ ಬಾಲೆಹೊಸೂರು ಗ್ರಾಮದವರೆಗೆ ಸಂಪೂರ್ಣ ಗುಂಡಿ ಬಿದ್ದು ಹಾಳಾದ ರಸ್ತೆಯಲ್ಲಿ ಶಾಲಾ ಮಕ್ಕಳು, ಶಿಕ್ಷಕಿಯರು, ಸಾರ್ವಜನಿಕರನ್ನು ಕರೆತಂದಿದ್ದ ವಾಹನಗಳ ಸವಾರರು ತೀವ್ರ ತೊಂದರೆ ಅನುಭವಿಸಬೇಕಾಯಿತು. ಮೊಣಕಾಲುದ್ದದ ಗುಂಡಿಗಳಲ್ಲಿ ವಾಹನಗಳನ್ನು ಓಡಿಸುವಷ್ಟರಲ್ಲಿ ಅವರು ಹೈರಾಣಾದರು. ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚಿಸಬೇಕಾಗಿತ್ತು ಎಂದು ವಾಹನಗಳ ಸವಾರರು ಹಾಗೂ ಚಾಲಕರು ಸಂಬಂಧಿಸಿದ ಇಲಾಖೆಗೆ ಹಿಡಿಶಾಪ ಹಾಕುತ್ತಲೇ ವಾಹನಗಳನ್ನು ಓಡಿಸಿದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ತುಂಬುವಂತ ಕಾರ್ಯನೂ ಸಹಿತ ಇವತ್ತಿನ ದಿನ ಇದು ನಡೀತಾ ಇದೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿಯೊಂದು ಮಕ್ಕಳಿಗೂ ಸಹಿತ, ಪ್ರತಿಯೊಂದು ಮನೆಯಲ್ಲೂ ಸಹಿತ ಈ ಸಂವಿಧಾನದ ಪೀಠಿಕೆಯನ್ನ ದಯವಿಟ್ಟು ತಾವೆಲ್ಲರೂ ಸಹಿತ ನಿಮ್ಮ ಮನೆಯಲ್ಲಿ ಇಟ್ಕೋಬೇಕಂತೇಳಿ ನನ್ನ ಒಂದು ಮನವಿನೂ ಸಹಿತ ಆಗಿದೆ.